ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಸಕ್ಕ ಟೇಸ್ಟಿಯಾದ ಸಿಂಪಲಾಗಿ ಒಂದು ಸ್ವೀಟ್ ರೆಸಿಪಿ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವುದು ತುಂಬಾ ಕಡಿಮೆ ಪದಾರ್ಥಗಳು, ತುಂಬ ಹೆಲ್ದಿಯಾಗಿ ಏನಿರುತ್ತೆ, ಟೇಸ್ಟ್ ಅಷ್ಟು ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೊಂಡ್ಬಿಡ್ಬೋದು ಆರಾಮಾಗಿ. ಇವಾಗ ಒಂದು ಸ್ವಲ್ಪ ಕಸ್ಟರ್ಡ್ ಪೌಡ್ರು ಆಮೇಲೆ ರಸ್ಕು ಇತ್ತು ಅಂದರೆ ಈ ಸ್ವೀಟ್ ರೆಡಿನೇ ಆಗೋಗ್ಬಿಡುತ್ತೆ. ಇದಕ್ಕೆ ಬೇಕಾಗಿರೋದು ಮಿಲ್ಕ್ ಮೇಡು, ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ, ಒಂದು 3 ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರು, ಡ್ರೈ ಫ್ರೂಟ್ಸು, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ತೊಗೊಂಡಿದ್ದೀನಿ. ಯಾವ್ದು ಬೇಕಾದ್ರೂ ಹಾಕ್ಕೊಬೋದು. ಡ್ರೈ ಫ್ರೂಟ್ಸ್ ಎಷ್ಟು ಹಾಕ್ಕೊತೀವಿ ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಒಂದು 6 ರಸ್ಕು ತೊಗೊಂಡಿದ್ದೀನಿ. ನಾನು ಅರ್ಧ ಲೀಟ್ರಷ್ಟು ಹಾಲು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ, ನೀರೇನು ಮಿಕ್ಸ್ ಮಾಡಿಲ್ದಂಗೆ. ಇವಾಗ ಒಂದು ಸ್ವಲ್ಪ ಉಗುರು ಬೆಚ್ಚ ಹಾಲು ಹಾಕ್ಬಿಟ್ಟು ಕಸ್ಟರ್ಡ್ ಪೌಡ್ರು ಚೆನ್ನಾಗಿ ಕಲಿಸ್ಕೊಬೇಕು. ಇದಕ್ಕೆ ನೀರನ್ನು ಹಾಕಿ ಕಲಿಸ್ಕೊಂಡ್ರೂ ಸರಿ ಹೋಗುತ್ತೆ. ಗಂಟಿಲ್ದಂಗೆ ಕಲಿಸ್ಕೊಂಡು ಚೆನ್ನಾಗಿ ಬಿಸಿ ಆಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಹಾಲು ಇಟ್ಕೊಂಡ್ಬಿಟ್ಟು ಕಸ್ಟರ್ಡ್ ಪೌಡ್ರ್ ನಾವು ಕಲಸಿಟ್ಕೊಂಡಿದ್ವಲ್ವ ಅದು ಹಾಕ್ತಾನೆ ಕಲಿಸ್ಕೊಬೇಕು. ಹಾಗೆ ಬಿಟ್ಬಿಟ್ರೆ ಗಂಟಾಗ್ಬಿಡುತ್ತೆ. ನೀಟಾಗಿ ಹಾಕ್ತಾನೆ ಇರಬೇಕಾದ್ರೆ ಕಲಿಸ್ತಾನೆ ಇರಬೇಕು. ಒಂದು 5 ನಿಮಿಷದಲ್ಲೇ ಕಸ್ಟರ್ಡ್ ರೆಡಿ ಆಗಿಬಿಡುತ್ತೆ, ಗಟ್ಟಿ ಆಗಿಬಿಡುತ್ತೆ. ಈ ಥರ ಕಲಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ನೀಟಾಗಿ ಕಸ್ಟರ್ಡು ಹಾಕ್ಬಿಟ್ಟು ಕಲಿಸ್ತಾನೆ ಇರಬೇಕು. ಇವಾಗ ಕಲಸಾಗಿದ್ಮೇಲೆ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ. ತುಂಬಾ ಈಸಿ ನೋಡಿ ಈ ಸ್ವೀಟ್ ಮಾಡ್ಕೊಳ್ಳೋದು, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ ಸಂಜೆ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ಕೊಡಬೇಕಂದ್ರೆ ಈ ಥರದ್ದು ಸ್ವೀಟ್ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಇವಾಗ ಕಸ್ಟರ್ಡ್ ಎಲ್ಲ ಕಲಸಾಗಿದ್ಮೇಲೆ ನೋಡಿ ಗಟ್ಟಿ ಆಗ್ತಾ ಬರ್ತಾಯಿದೆ. ಸಕ್ಕರೆ ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರಾಗಿ ಬಿಟ್ಕೊಂಡು ಅದಾದಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ಕಲಿಸ್ತಾನೆ ಇರಬೇಕು, ಕೈಯಲ್ಲೂ ಬಿಡಬಾರ್ದು. ಅದು ತಿಕ್ನೆಸ್ ಬರೋವರೆಗೂ ನೀಟಾಗಿ ಕಲಿಸ್ತಾನೆ ಇರಬೇಕು. ಬಿಟ್ಬಿಟ್ಟಿವೆ ಅಂದರೆ ಗಂಟು ಆಗಿಬಿಡುತ್ತೆ. ಹಾಗಾಗಿ ಬಿಡ್ದೇ, ಕೈ ಬಿಡ್ದೇ ಕಲಿಸ್ತಾನೆ ಇರಬೇಕು. ಒಂದು 5 ನಿಮಿಷದಲ್ಲಿ ಚೆನ್ನಾಗಿ ಗಟ್ಟಿ ಆಗಿಬಿಡುತ್ತೆ ನೋಡಿ. ಇವಾಗ ಇಷ್ಟ ಆಯಿತು ಅಂದರೆ ಕರೆಕ್ಟಾಗಿ ಆಗಿದೆ. ಅರ್ಧ ಲೀಟ್ರ್ ಹಾಲಿಗೆ 3 ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ತಗೊಂಡ್ರೆ ಕರೆಕ್ಟಾಗಿರುತ್ತೆ. ಇವಾಗ ಒಂದು ಬೌಲ್ ತಗೊಂಡು ಬೌಲಿಗೆ ನಾನು ರಸ್ಕನ್ನು ಅರ್ಧ ಪೀಸ್ ಮಾಡಿ ಹಾಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನೂ ಚಿಕ್ಕದಾಗಿಯೇ ಮಾಡಿ ಹಾಕೊಬೋದು. ನಾನು ಒಂದು ರಸ್ಕಲ್ಲಿ 2 ಪೀಸ್ ಮಾಡಿ ಹಾಕೊತಾ ಇದ್ದೀನಿ. ಬೇಕು ಅಂದರೆ ಒಂದು ಸ್ವಲ್ಪ 4 ಪೀಸ್ನೂ ಮಾಡಿ ಹಾಕೊಬೋದು. ಇವಾಗ ಒಂದು ಬೌಲಿಗೆ ರಸ್ಕ ಎಲ್ಲ ಪುಡಿ ಮಾಡಿ ಹಾಕಿ 2 ಪೀಸ್ ಮಾಡಿ ಹಾಕಿ ಮೇಲೆ ಕಸ್ಟರ್ಡ್ ಹಾಕ್ತಾಯಿದ್ದೀನಿ. ಕಸ್ಟರ್ಡ್ ಹಾಕ್ಬಿಟ್ಟು ಮೇಲೆ ಇನ್ನೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸ್ತಾ ಇದ್ದೀನಿ. ಇವಾಗ ಮಿಲ್ಕ್ ಮೇಡ್ ಹಾಕ್ತಾಯಿದ್ದೀನಿ ನೋಡಿ. ಒಂದು ಲೇಯರು ಮಿಲ್ಕ್ ಮೇಡ್ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಒಂಥರ ಕ್ರೀಮ್ ಟೆಕ್ಸ್ಚರ್ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಿಲ್ಕ್ ಮೇಡ ಹಾಕಿ ಇವಾಗ ಒಂದು ಸ್ವಲ್ಪ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಹಾಕಿ ಮತ್ತು ಇನ್ನೊಂದು ಲೇಯರು ನಾನು ರಸ್ಕನ್ನು ಇದೇ ಥರ 1-2 ಪೀಸ್ ಮಾಡಿಬಿಟ್ಟು ಎಲ್ಲನೂ ನಾನು ಹಾಕ್ತಾಯಿದ್ದೀನಿ. ಕಸ್ಟರ್ಡ್ ಎಲ್ಲ ಹಾಕಿಬಿಟ್ಟು ಮತ್ತು ಮೇಲೆ ಡ್ರೈ ಫ್ರೂಟ್ಸ್ ಏನಿತ್ತು ಎಷ್ಟಿರುತ್ತೆ ನಮ್ಮ ಹತ್ರ ಇದೇ ಥರ ಲೇಯರಾಗಿ ಮಾಡ್ಕೊಬೇಕು. ಇಷ್ಟೇ ಸಿಂಪಲಾಗಿ ಕಸ್ಟರ್ಡ್ ರಸ್ಕ್ ರೆಡಿ ಆಗಿಬಿಡುತ್ತೆ. ಇವಾಗ ಮುಚ್ಚಿಟ್ಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಒಂದು 2 ಅವರ್ ಇಟ್ಬಿಟ್ಟು ಡೀಪ್ ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು. 2 ತಾಸು ಆಗಿದ್ಮೇಲೆ ಇವಾಗ ನೋಡಿ ತೆಗ್ದಿದ್ದೀನಿ. ತುಂಬಾ ಕೋಲ್ಡಾಗಿ ಟೇಸ್ಟ್ ಎಷ್ಟು ತುಂಬ ಕ್ರೀಮಿಯಾಗಿ ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಕಸ್ಟರ್ಡ್ ರಸ್ಕ್ ಏನಾದರೂ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.